ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಕೊರಗಜ್ಜ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಕೊರಗಜ್ಜ ಟೆಂಪಲಿಗೆ ಹೋಗೋಣ ಅಂತ ಇದ್ದೀವಿ. ಸೊ ಹೋಗ್ಬಿಟ್ಟು ಸಿಗ್ತೀವಿ. ಚಾಮುಂಡಿ ಬೆಟ್ಟದಿಂದ ರಿಟರ್ನ್ ಬಂದು ಮೈಸೂರಿಗೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಮಹಾಮನೆ ಅನ್ನೋ ಸ್ಟಾಪಿಗೆ ಹೋದ್ವಿ. ಅಲ್ಲಿಂದ ಸಿಟಿ ಬಸ್ಸಿಗೆ ಹೋದ್ವಿ. ಸೊ ಅಲ್ಲಿಂದ ನಮಗೆ ಒಳಗಡೆ ಹೋಗ್ಬೇಕು, ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಸ್ಸಸ್ ಏನೂ ಇರೋದಿಲ್ಲ, ಬಿಕಾಸ್ ಅದು ಒಂದು ಹೊಲದ ಮಧ್ಯೆ ಇರೋದು. ಅಲ್ಲಿಂದ ನಾವು ಆಟೋ ಮಾಡ್ಕೊಂಡು ಹೋದ್ವಿ. ಆಟೋ ಜಸ್ಟ್ 250 ರೂಪೀಸ್ ಆಯಿತು. ತುಂಬಾ ಪ್ರಶಾಂತವಾಗಿರೋ ಜಾಗ. ರೀಚ್ ಆದ್ವಿ ಬಂದು ದೇವಸ್ಥಾನಕ್ಕೆ. ಸೊ ನಾವಲ್ಲಿ ದೇವರಿಗೆ ಚಕ್ಲಿ ಆಗಿರ್ಬೋದು ಮತ್ತು ಪೂಜೆ ಸಾಮಾನು ತೊಗೊತಿದ್ದೀವಿ. ಇಲ್ಲಿ ತೊಗೊಂಡು ಇಲ್ಲಿ ವಿಡಿಯೋ ನಾಟ್ ಅಲೋಡ್ ಅಂತ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ವಿಡಿಯೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಜಾಗ ಮಾತ್ರ ಒಂದು ಸಲ ಹೋಗಲೇಬೇಕು. ಬಟ್ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ ನಾನು ಪರ್ಸ್ನಲ್ಲಾಗಿ. ಬಟ್ ಇಷ್ಟು ಬೇಗ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ನೆಮ್ಮದಿ ಅನ್ನಿಸ್ತು. ಈ ದೇವಸ್ಥಾನ ಬಂದ್ಬಿಟ್ಟು ದಟ್ಟಘಟ್ಟ ಅನ್ನೋ ಮೈಸೂರಲ್ಲೇ ಇರೋದು. ಸಿಟಿ ಬಸ್ಸಸ್ ಹೋಗಲ್ಲ. ಮಹಾಮನೆಗೆ ಇಳಿದು ಅಲ್ಲಿಂದ ನೀವು 1.4 ಕಿಲೋಮೀಟರ್ ಆಗುತ್ತೆ. ನೀವು ನಡ್ಕೊಂಡಾರು ಹೋಗ್ಬೋದು, ಅಥವಾ ನೀವು ಆಟೋ ಸ್ಟ್ಯಾಂಡ್ ಇರುತ್ತೆ, ಆಟೋದಲ್ಲಾರು ಹೋಗ್ಬೋದು. ದರ್ಶನ ಎಲ್ಲ ಮುಗೀತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ಹೊರಡ್ತಾ ಇದ್ದೀವಿ ಇವಾಗ. ತುಂಬಾ ಚೆನ್ನಾಗಾಯಿತು ದರ್ಶನ. ರಶ್ ಇರಲಿಲ್ಲ. ಮತ್ತು ಅದು ತಿರುಗಿ ದಿನವೇ ಕೋಲ ಇತ್ತು. ನಮಗಲ್ಲಿ ಎಂಟರ್ ಆಗಬೇಕಾದ್ರೆ ಕೋಲದ್ದೆಲ್ಲ ಹಾಕಿರ್ತಾರೆ, ಪೋಸ್ಟರ್ಸ್ ಎಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಇವಾಗ ಮುಗೀತು. ಆಲ್ರೆಡಿ ಆಟೋದಲ್ಲಿ ಬಂದಿದ್ವಿ. ಇಲ್ಲಿಂದ ಮಹಾಮನೆಯಿಂದ ಮೀನ್ಸ್ ಅದು ಸರ್ಕಲ್ ಇದೆ ಅಲ್ಲ, ಸೊ ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್, ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಹೋಗಿ ಏನಾದ್ರು ಊಟ ಮಾಡ್ಕೊಂಡು ಡೈರೆಕ್ಟ್ ಬೀಚ್, ವಿಚ್ ಮೀನ್ಸ್ ಬ್ಯಾಂಗ್ಳೂರು. ಸೊ ಅಲ್ಲಿ ಎರಡೂ ದೇವಸ್ಥಾನಕ್ಕೆ ಹೋಗಿ ಬಂದು ಏನೂ ತಿಂದಿರಲಿಲ್ಲ. ಮಾರ್ನಿಂಗು ಅಷ್ಟೇ. ಸೊ ಹೋಟೆಲ್ ಹುಡುಕಿದ್ವಿ, ಬಟ್ ಹೋಟೆಲ್ ನಮಗೆ ಯಾವುದು ಸೆಟ್ ಆಗೋಂಥದ್ದು ಇರಲಿಲ್ಲ. ಅದಕ್ಕೋಸ್ಕರ ಪಿಜ್ಜಾ ತಿನ್ನೋಣ ಅಂತ ಬಂದ್ವಿ, ನಾನು ಮತ್ತು ನನ್ನ ಫ್ರೆಂಡ್. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಎಷ್ಟು ಬೇಗ ಆಯಿತು ಅಂತಲೇ ಅರ್ಥ ಆಗಲಿಲ್ಲ. ಮಾರ್ನಿಂಗ್ ನೀವು ನೋಡ್ದಂಗೆ 4:48 ಸಮಥಿಂಗಿಗೆ ಬಿಟ್ಟಿದ್ದು. ಆಲ್ರೆಡಿ ನಾವು ಮೈಸೂರಲ್ಲಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಬಂದಿನೂ ಕೂಡ 1:30 ಆಗಿತ್ತು ಅಷ್ಟೇ. ತುಂಬಾ ಬೇಗ ದರ್ಶನ ಆಯಿತು. ಪಿಜ್ಜಾ ಬರೋ ತನಕ ನಾನು ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ಪಿಜ್ಜಾ ಒಳಗೆ ಹೋಗಿ ತೊಗೊಂಬಂದ್ಲು. ಪಿಜ್ಜಾ ತಿಂದ್ಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ರಿಟರ್ನ್ ಬರ್ತೀವಿ. ಬಸ್ ಸ್ಟ್ಯಾಂಡಲ್ಲಿ ತುಂಬಾ ರೂಲ್ಸ್ ಚೇಂಜ್ ಆಗಿದೆ. ಬ್ಯಾಂಗ್ಳೂರು ಟು ಮೈಸೂರು ಅಥವಾ ಮೈಸೂರು ಟು ಬ್ಯಾಂಗ್ಳೂರು ಬರಬೇಕು ಅಂದರೆ ಟಿಕೆಟ್ನ ಬಸ್ಸಲ್ಲಿ ಕೊಡೋದಿಲ್ಲ. ಸೊ ನಾವು ಬಸ್ ಸ್ಟಾಪಲ್ಲೇ ಹೋಗಿ ಕೌಂಟ್ರಲ್ಲಿ ತೊಗೋಬೇಕು. ಅವ್ರು ಯಾವ ಬಸ್ಸಿಗೆ ಕೊಡ್ತಾರೋ ಅದೇ ಬಸ್ಸಿಗೆ ಹತ್ತಬೇಕು. ಬಟ್ ಸೀಟ್ಸ್ ಇರುತ್ತೋ ಇಲ್ಲೋ ಅನ್ನೋದು ಗೊತ್ತಿರಲ್ಲ. ಬಟ್ ಸೀಟ್ ಕಂಪ್ಲೀಟಾಗಿ ಕೊಡ್ತಾರೆ. ಅಂದ್ರೂ ಕೂಡ ನಾವು ಅಕಸ್ಮಾತ್ ಹೋಗಿ ಪೇರೆಂಟ್ಸ್ ಜೊತೆ ಹೋಗಿದ್ವಿ ಅಂದರೆ ನಮಗೆ ಅದು ಸೆಟ್ ಆಗೋದಿಲ್ಲ. ಸೊ ಮೈಸೂರು ಲೀವಿಂಗ್ ಮೈಸೂರನ್ನ ಸಲ ಬಸ್ಸಿಗೆ ಹೋಗ್ತಾ ಇದ್ವಿ. ಬ್ಯಾಂಗ್ಳೂರಿಗೆ ಹೋಗಿ ಯಾರೆಲ್ಲ ಈ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ. ಸೊ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. 1 ಅವರ್ ಲೇಟ್ ಆಯಿತು ನಮಗೆ ಟ್ರಾಫಿಕ್ಕಿಂದ. ಕೆಂಗೇರಿ ಮೆಟ್ರೋ ಸ್ಟೇಷನ್ ಡೈರೆಕ್ಟ್ ಇವಾಗ ಬೆನಿನಾಡಿ ಹೋಗಿ ಅಲ್ಲಿಂದ ಮಾರತಳ್ಳಿ ಬಸ್, ಅಲ್ಲಿಂದ ಪೀಜಿ. ಇಸ್ ಗೈಸ್ ವಿ ಕೇಮ್ ಟು ಪಿ ಜಿಗೆ ಬಂದ್ವಿ ನಾವು.
ಅಲ್ಲಿಗೆ 1 ಅವರ್ ಲೇಟ್ ಆಯಿತು ಬಿಕಾಸ್ ಆಫ್ ದ ಟ್ರಾಫಿಕ್. ಸೊ ನಾವು ಏನೇನು ತೊಗೊಂಬಂದ್ವಿ ಅಂದರೆ ಜಸ್ಟ್ ಇದೊಂದು ಮ್ಯಾಗ್ನೆಟ್ ಫ್ರಿಜ್ಜಿಗಾಗಿರ್ಬೋದು, ಅದಕ್ಕೆ ಸ್ಟಿಕ್ ಆನ್ ಮಾಡೋದು, ಸೊ ಒಂದು ಮೆಮೊರಿಗಂತ ತೊಗೊಬಂದ್ವಿ ಅಷ್ಟೇ. ಸೊ ಸೇಮ್ ಬೋತ್ ಆರ್ ಸೇಮ್ ಪೀಸ್. ಆ್ಯಂಡ್ ಇದೆರಡು ಪರ್ಸ್ ತೊಗೊಂಡ್ವಿ. ನನ್ನ ಫ್ರೆಂಡ್ ಅನು ಇದ್ದಾರಲ್ಲ, ಸೊ ಅವರ ಅಣ್ಣನ ಮಕ್ಕಳಿಗೆ ಅಂತ ಇದೆರಡು ಪರ್ಸ್ ತೊಗೊಬಂದ್ವಿ. ಇದು ಕೂಡ ಅವರಿಗೇನೆ ಪಝಲ್ ಥರ ಇದೆ ಆ್ಯಕ್ಚುಲಿ, ಅವರಿಗೆ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಈ ಥರ ಇದೆ. ಈ ಸೈಡ್ ಲೆಟರ್ಸ್ ಇದೆ, ಈ ಸೈಡ್ ನಂಬರ್ಸ್ ಇದೆ, ಆ್ಯಂಡ್ ಒಂದು ಕ್ಯಾಮಲ್ ತೊಗೊಂಡ್ರಿ, ಒಂದು ಲೈನ್. ಸೇಮ್ ಈ ಸೈಡ್ ನಂಬರ್ಸ್ ಇದೆ ಆ್ಯಂಡ್ ಈ ಸೈಡ್ ಲೆಟರ್ಸ್ ಇದೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇದನ್ನು ವೈಂಡ್ ಅಪ್ ಮಾಡ್ತಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ. ಸೊ ನೆಕ್ಸ್ಟ್ ವ್ಲಾಗ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ.